ನಮಸ್ತೆ ಪ್ರೀತಿಯ ತುಲಾರಾಶಿ ವೀಕ್ಷಕರಿಗೆ ಸ್ವಾಗತ. ರಾಶಿಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ತುಲಾರಾಶಿಯವರೇ, ನವೆಂಬರ್ 25ರ ದಿನ ಭವಿಷ್ಯ. ಈ ದಿನ ನಿಮಗೆ ಹೇಗಿರಲಿದೆ ಎಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನವೆಂಬರ್ 25ರ ದಿನ ಭವಿಷ್ಯದಲ್ಲಿ ಪ್ರೀತಿಯ ವಿಚಾರ ಹೇಗಿರಲಿದೆ, ಆರೋಗ್ಯದಲ್ಲಿ ಏನೆಲ್ಲ ಇದೆ ಮತ್ತು ಸಂಬಂಧಗಳಲ್ಲಿ ಯಾವ ರೀತಿಯಾಗಿರುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ನೀವು ನೋಡಲೇಬೇಕಾದ ಬಹು ಮುಖ್ಯ ಮಾಹಿತಿ ಕೂಡ ಈ ವಿಡಿಯೋ ಕೊನೆಯ ಭಾಗದಲ್ಲಿ ಇರುತ್ತದೆ. ದಯವಿಟ್ಟು ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗೂ ನಿಮ್ಮ ತುಲಾರಾಶಿ ಗೆಳೆಯರಿಗೂ ಶೇರ್ ಮಾಡಿ. ಹಾಗಿದ್ದರೆ ಬನ್ನಿ ತುಲಾರಾಶಿ ವೀಕ್ಷಕರೇ, ನಿಮ್ಮ ನವೆಂಬರ್ 25ರ ದಿನ ಭವಿಷ್ಯದಲ್ಲಿ ಹೇಗಿರಲಿದೆ ಎಂದು ನೋಡೋಣ. ಈ ನಿಮ್ಮ ಹಿಂದಿನ ದಿನ ಬಹಳ ಸಂತೋಷಕರ ದಿನವಾಗಿರಲಿ ಎಂದು ಆಶಿಸುತ್ತೇನೆ. ತುಲಾರಾಶಿ ಜನರಿಗೆ ಈ ದಿನ ಅತ್ಯುತ್ತಮವಾಗಿರಲಿದೆ. ನಿಮ್ಮ ಹಲವು ಕೆಲಸಗಳನ್ನು ಆರಾಮವಾಗಿ ಮುಗಿಸುವಿರಿ. ನಿಮ್ಮಿಂದಾಗಿ ದೊಡ್ಡ ವ್ಯವಹಾರಗಳು, ಸಂಬಂಧಿತ ಒಪ್ಪಂದಗಳು ನಡೆಯಬಹುದು. ಪಾಲುದಾರಿಕೆ ವ್ಯವಹಾರಗಳು ಲಾಭದಾಯಕಗೊಳಿಸಲಿದೆ. ಶ್ರಮದಾಯಕ ಕೆಲಸದಲ್ಲಿ ಭಾಗವಾಗಿರುವಿರಿ. ತುಲಾರಾಶಿಯವರೇ, ಇನ್ನು ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷದ ಸಮಯಗಳು ಕಳೆಯುವ ಅವಕಾಶ ಸಿಗುತ್ತದೆ. ನಿಮ್ಮ ಸಂಗಾತಿ ಸಂಬಂಧ ವಿಚಾರದಲ್ಲಿ ಒತ್ತಡ ಇರಬಹುದು, ಆದರೆ ನಿಮ್ಮ ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಿಸಿ. ನಿಮಗೆ ನಿಮ್ಮ ಸಂಗಾತಿ ಬಗ್ಗೆ ಆಕರ್ಷಣೆ ಎನಿಸಬಹುದು. ಇನ್ನು ನಿಮ್ಮ ಪ್ರೇಮದ ವಿಚಾರ. ತುಲಾರಾಶಿಯವರೇ, ಈ ದಿನ ನಿಮಗೆ ಬಹಳಷ್ಟು ಅದೃಷ್ಟದಿಂದ ಕೂಡಿರುತ್ತದೆ. ಇಂದು ಸಂಬಂಧಿಕರ ಸಹಾಯದಿಂದ ನಿಮ್ಮ ಪ್ರೀತಿಯ ಹಾದಿ ಸುಲಭವಾಗಬಹುದು. ಹೊಸ ಅಥವಾ ಹಳೆಯ ಪರಿಚಯಸ್ಥರ ನಿಮಗೆ ಸರಿಯಾದ ಸಂಗಾತಿಯನ್ನು ಪರಿಚಯಿಸಬಹುದು. ಈ ಅವಕಾಶ ಗಂಭೀರವಾಗಿ ಯೋಚಿಸಿ. ಇನ್ನು ನಿಮ್ಮ ಹಣದ ಭಾಗ್ಯ ಹೇಗಿದೆ ಎಂದು ನೋಡೋಣ. ನಿಮ್ಮ ಹಣದ ಭಾಗ್ಯ ನಿಧಾನವಾಗಿ ಬೆಳೆಯುವ ದಿನ. ದೊಡ್ಡ ಹಣ ಬರುವ ಸಾಧ್ಯತೆ ಕಡಿಮೆ, ಆದರೆ ನೀವು ಕಾಯುತ್ತಿದ್ದ ಸಣ್ಣ ಪಾವತಿ ಕೈಗೆ ಬರುವ ಸೂಚನೆ ಇದೆ. ವೆಚ್ಚಗಳು ನಿಯಂತ್ರಣದಲ್ಲಿ ಇರುತ್ತವೆ, ಆದರೆ ಅನಗತ್ಯ ಖರೀದಿಗೆ ಮನಸ್ಸು ಒತ್ತಾಯಿಸಬಹುದು. ಅದನ್ನು ತಪ್ಪಿಸಿದರೆ ಲಾಭ. ಯಾರಿಗಾದರೂ ಹಣ ಕೊಡುವುದು ಇದು ಸೂಕ್ತ ಸಮಯವಲ್ಲ. ಮಧ್ಯಾಹ್ನದ ವೇಳೆಗೆ ಹಣದ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಬರಬಹುದು. ಒಟ್ಟಿನಲ್ಲಿ ಇದು ನಿಮ್ಮ ಹಣದ ಅರಿವು, ಆದರೆ ಸರಿಯಾದ ದಿಕ್ಕಿನಲ್ಲಿ ಇರುತ್ತದೆ. ಈಗ ನೋಡೋಣ ನಿಮ್ಮ ಆರೋಗ್ಯದ ಬಗ್ಗೆ. ಇಂದು ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಸೂಕ್ತವಾಗಿರುತ್ತದೆ, ಆದರೆ ನಿದ್ದೆ ಕೊರತೆಯಿಂದ ಮತ್ತು ಸಣ್ಣ ತಲೆನೋವು ಕಾಣಬಹುದು. ಆಹಾರದಲ್ಲಿ ಲೈಟ್ ಆಗಿ ತಿಂದರೆ ನಿಮ್ಮ ಶಕ್ತಿ ಸ್ಟೇಬಲ್ ಆಗಿರುತ್ತದೆ. ಜಾಸ್ತಿ ಓವರ್ ಥಿಂಕ್ ಮಾಡುವುದರಿಂದ ನಿಮ್ಮ ದೇಹ ದಣಿವು ಬರಬಹುದು. ಬೆಳಗ್ಗೆ ಮತ್ತು ಸಾಯಂಕಾಲ 10 ನಿಮಿಷ ವಾಕ್ ಮಾಡಿದರೆ ನಿಮ್ಮ ಆರೋಗ್ಯ ಸಂಪೂರ್ಣ ಎನರ್ಜಿಯಿಂದ ಇರುತ್ತದೆ. ಇವಾಗ ನೋಡೋಣ ಕುಟುಂಬದ ಬಗ್ಗೆ. ಮನೆಯಲ್ಲಿ ಶಾಂತ ಮತ್ತು ಸಂತೋಷದ ವಾತಾವರಣ ಇರುತ್ತದೆ. ಯಾರಾದರೂ ನಿಮ್ಮ ಸಲಹೆ ಕೇಳುವ ಸಂಭವ. ನಿಮ್ಮ ಮಾತೆ ಅವರಿಗೆ ಸರಿಯಾದ ದಾರಿಯಾಗಿರುತ್ತದೆ. ಕುಟುಂಬದಲ್ಲಿ ಚಿಕ್ಕ ವಿಷಯಕ್ಕೂ ಚಿಕ್ಕ ಚರ್ಚೆ ಬರಬಹುದು, ಆದರೆ ದೊಡ್ಡ ಮಟ್ಟದಲ್ಲಿ ಹೋಗುವುದಿಲ್ಲ. ಹಿರಿಯರ ಮಾತು ಕೇಳುವುದರಿಂದ ವಿಶೇಷ ಅದೃಷ್ಟ ಬರಲಿದೆ. ಸಂಜೆ ಮತ್ತು ನಿಮ್ಮ ಕುಟುಂಬದ ಜೊತೆ ನಿಮ್ಮ ಮನಸ್ಸಿಗೆ ಪೂರ್ಣ ಶಾಂತಿ, ಖುಷಿ ಕೊಡುತ್ತದೆ. ತುಲಾರಾಶಿ ವೀಕ್ಷಕರೇ, ನಿಮ್ಮ ಬಹುಮುಖ್ಯ ಮಾಹಿತಿ, ನೀವು ತಿಳಿದುಕೊಳ್ಳಲೇಬೇಕಾದ ಮಾಹಿತಿ, ಅದೃಷ್ಟದ ಮಾಹಿತಿ. ಶುಭ ಸಮಯ. ಇಂದು ನಿಮ್ಮ ಅದೃಷ್ಟ ಹೆಚ್ಚಾಗಿ ಕೆಲಸ ಮಾಡುವ ಸಮಯ.
ಮಧ್ಯಾಹ್ನ 1:15ರಿಂದ 3 ಗಂಟೆಯವರೆಗೂ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರಗಳು ಶುಭ ತರುತ್ತದೆ. ಶುಭ ದಿಕ್ಕು. ಇಂದು ನಿಮ್ಮ ಪಶ್ಚಿಮ ದಿಕ್ಕು ಅದೃಷ್ಟ ತರುತ್ತದೆ. ಈ ದಿಕ್ಕಿನಲ್ಲಿ ಆರಂಭವಾಗುವ ಕೆಲಸ ಅಥವಾ ಹೊರಡುವ ಮೊದಲು ಹೆಜ್ಜೆ ಲಾಭ ತರುತ್ತದೆ. ಶುಭ ಸಂಖ್ಯೆ 3. ಇಂದು ನಿಮ್ಮ ಶುಭ ಸಂಖ್ಯೆ 3. ಈ ಸಂಖ್ಯೆ ನಿಮಗೆ ಕಾಣಿಸಿದಾಗ ನಿಮ್ಮ ಕೆಲಸಕ್ಕೆ ಒಳ್ಳೆಯ ಸೂಚನೆ ಇರುತ್ತದೆ. ಪರಿಹಾರ. ನಾಳೆ ಬೆಳಗ್ಗೆ ಚಿಕ್ಕದಾಗಿ ತೆರೆಗೆ ನೀರು ಹಾಕಿ 10 ಸೆಕೆಂಡ್ ಪ್ರಾರ್ಥನೆ ಮಾಡಿದರೆ ನಕಾರಾತ್ಮಕ ಎನರ್ಜಿ ಕಡಿಮೆಯಾಗಿ ನಿಮ್ಮ ದಿನ ಯಶಸ್ವಿಯಾಗಿ ಸಾಗುತ್ತದೆ.